ಬೆಳಗೂರು ವಾಯ್ಸ್ಗೆ ಸ್ವಾಗತ ಸ್ನೇಹಿತರೆ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಈ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ಗೆ ಈಗಲೇ ಕ್ಲಿಕ್ ಮಾಡಿ. ನಾವು ಮಾಡುವ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡುವುದನ್ನ ಮರಿಬೇಡಿ. ಕೇಂದ್ರ ಸರ್ಕಾರ ಸ್ವಚ್ಛ ಭಾರತ್ ಮಿಷನ್ ಅನ್ನುವ ಒಂದು ಮಿಷನ್ ಮೋಡಲ್ಲಿ ನಗರ ಇರಲಿ ಗ್ರಾಮೀಣ ಭಾಗಗಳಿರಲಿ ಸ್ವಚ್ಛತೆಗೆ ಎಲ್ಲಿಲ್ಲದ ಆದ್ಯತೆಯನ್ನು ಕೊಡಬೇಕು ಅನ್ನೋ ಒಂದು ಪರಿಕಲ್ಪನೆಯೊಂದಿಗೆ ರಾಜ್ಯ ಸರ್ಕಾರಗಳು ಅದಕ್ಕೆ ಕೈ ಜೋಡಿಸಿ ನಾವೆಲ್ಲರೂ ಕೂಡ ಎಲ್ಲ ಸ್ಥಳೀಯ ಸಂಸ್ಥೆಗಳು, ನಗರ ಸ್ಥಳೀಯ ಸಂಸ್ಥೆ ಮತ್ತು ಗ್ರಾಮ ಸ್ಥಳೀಯ ಸಂಸ್ಥೆಗಳು ಅತ್ಯಂತ ಪ್ರಮುಖವಾದಂಥ ವಿಷಯವಾಗಿ ಕೆಲಸ ಮಾಡಬೇಕಾಗಿರುವಂಥದ್ದು ಈ ಸ್ವಚ್ಛತೆಗೆ ಸಂಬಂಧಪಟ್ಟಂತೆ. ಈ ಬೆಳಗುಂಬ ಪಂಚಾಯಿತಿ ಮೊದಲನೇ ಬಾರಿಗೆ ನಾನು ಲೋಕಸಭಾ ಸದಸ್ಯನಾದ್ಮೇಲೆ ನನ್ನ ಮೊದಲನೇ ಕಾರ್ಯಕ್ರಮ ಸನ್ಮಾನ್ಯ ಸುರೇಶ್ ಗೌಡ್ರೆ, ಈ ಪಂಚಾಯಿತಿಯನ್ನ ನಾನು ದತ್ತು ತೆಗೆದುಕೊಳ್ತೀನಿ ನನ್ನ ಮಾತನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಗ್ರಾಮೀಣ ಭಾಗದ ಜನರ ಬದುಕು ಹಸನಾದಾಗ ಏನೆಲ್ಲವರು ಕೂಡ ಮಾಡಬಹುದು. ಹಳ್ಳಿಗಾಡಿನ ಜನರಲ್ಲಿ ಇರ್ತಕ್ಕಂಥ ಸ್ವಚ್ಛತೆಯ ಜೊತೆಯಲ್ಲಿ ಶುದ್ಧವಾದ ಕುಡಿಯುವ ನೀರು, ಸರ್ಕಾರಿ ಶಾಲೆಗಳು, ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು, ಅಂಗನವಾಡಿ ಕೇಂದ್ರಗಳು, ನನ್ನ ಗರ್ಭಿಣಿ ಸ್ತ್ರೀಯರಿಗೆ ಸರ್ಕಾರ ಕೊಡ್ತಕ್ಕಂಥ ಆಹಾರ ಸಾಮಗ್ರಿಗಳಲ್ಲಿ ಇರ್ತಕ್ಕಂಥ ಗುಣಮಟ್ಟ, ನೆಲ್ಲಿಕೆನ ಮಿಗಿಲಾಗಿ ಒಬ್ಬ ಹೆಣ್ಣು ಮಗಳು ಗರ್ಭಿಣಿ ಆದ್ರೆ ಆಕೆಗೆ ಡಾಕ್ಟರ್ ಹತ್ರ ಹೋಗಿ ತೋರಿಸಿ ಮೆಡಿಸಿನ್ ತೆಗೆದುಕೊಳ್ಳದೆ ಇರ್ತಕ್ಕಂಥ ಸಂದರ್ಭವನ್ನ ಅರ್ಥ ಮಾಡ್ಕೊಂಡು ಅವ್ರು ಕೊಡ್ತಕ್ಕಂಥ ಅದನ್ನ 100ಕ್ಕೆ ನಾವೇನಾದ್ರೂ ನಾವು ಉಪಮಾಪೌರ್ರೆ ಜನರಿಗೆ ತಲುಪಿಸಿದ್ರೆ ಈ ರಾಷ್ಟ್ರ ರಾಮರಾಜ್ಯ ಆಗೋದ್ರೊಳಗೆ ಸಂದೇಶನೇ ಇಲ್ಲ ಅನ್ನೋದು ಸನ್ಮಾನ್ಯ ನರೇಂದ್ರ ಮೋದಿ ಅವರ ಕನಸು. ಆರೋಗ್ಯಕ್ಕೆ ಕೇಂದ್ರ ಸರ್ಕಾರ ಮತ್ತು ಎಲ್ಲ ರಾಜ್ಯ ಸರ್ಕಾರಗಳ ಒಂದು ವರ್ಷದ ಬಜೆಟ್ 9 ಲಕ್ಷ ಕೋಟಿ. ಜಸ್ಟ್ ತಮಗೆ ಮಾಹಿತಿಗೆ ಹೇಳ್ತಾ ಇದ್ದೀನಿ. ಈ 9 ಲಕ್ಷ ಕೋಟಿಯಲ್ಲಿ 4 ಲಕ್ಷ ಕೋಟಿ ಬರೀ ಸಾಂಕ್ರಾಮಿಕ ರೋಗಗಳನ್ನು ತಡೆಗಟ್ಟೋದಕ್ಕೆ ವ್ಯಯ ಮಾಡ್ತಾ ಇದ್ದೀವಿ. ಏನು ನೈರ್ಮಲ್ಯ ಇದೆ, ನಮ್ಮ ಆರೋಗ್ಯವನ್ನು ನಾವು ಕಾಪಾಡ್ಕೊಳ್ಳೋದಕ್ಕೆ ವಿಫಲ ಆಗ್ತಾ ಇದ್ದೀವಿ. ನಮಗೆ ಗೊತ್ತಿಲ್ಲದಲೇ ಇಡೀ ದೇಶ, ರಾಜ್ಯ, ಹಳ್ಳಿಗಳು ಇವತ್ತು ಕ್ಯಾನ್ಸರ್ನಲ್ಲಿ ಎಲ್ಲಿಲ್ಲದ ರೀತಿಯಲ್ಲಿ ಆ ಪಿಡುಗಾಗಿ ಮುಂದಿನ ದಿನಗಳನ್ನು ನಾವು ಎದುರಿಸಬೇಕಾಗಿದೆ. ಮಕ್ಕಳಲ್ಲಿ ಹೃದಯ ಸಂಬಂಧಿತ ಕಾಯಿಲೆಗಳನ್ನು ನೋಡ್ತಾ ಇದ್ದೀವಿ. ಕಿಡ್ನಿ ವೈಫಲ್ಯವನ್ನು ಮಕ್ಕಳಲ್ಲಿ ನಾವು ಕಾಣ್ತಾ ಇದ್ದೀವಿ. ಇವೆಲ್ಲವಕ್ಕೂ ಮೂಲ ಕಾರಣ ಸ್ವಚ್ಛತೆ. ಒಂದು 15 ದಿವಸದಿಂದ ನಾನು ಈ ರಸ್ತೆಯಲ್ಲಿ ಹೋಗ್ತಾ ಇದ್ದೆ. ರಸ್ತೆ ಪೂರ್ತಿ ಕಸ ಬಿದ್ದಿತ್ತು. ನಮ್ಮ ಅಧ್ಯಕ್ಷರಿಗೆ ಫೋನ್ ಮಾಡಿ ಕರೆದೆ, ಯಾಕೆ ಇಲ್ಲಿ ಇಷ್ಟೊಂದು ಕಸ ಬಿದ್ದಿದ್ದಿಲ್ಲ ರಸ್ತೆಯಲ್ಲಿ ಅಂತ. ಅವ್ರು ಹೇಳಿದ್ರು, ಇಲ್ಲಿ ಕಸ ವಿಲೇವಾರಿ ಘಟಕದಲ್ಲಿ ನಮ್ಗೆ ಕಸ ಹಾಕೋದಕ್ಕೆ ಆ ಜಾಗದಲ್ಲಿ ಬಿಡ್ತಿಲ್ಲ ಜನ ಅಂತ ಹೇಳಿ. ತಕ್ಷಣ ನಾನು ನಗರಸಭೆ ನಮ್ಮ ಕಮಿಷನರ್ಗೆ ಫೋನ್ ಮಾಡಿ ಬೆಳಗುಂಬ ಇರ್ಬೋದು, ಹೆಗ್ಗೆರೆ ಇರ್ಬೋದು, ಮತ್ತೆ ಗೂಡೂರು ಇರ್ಬೋದು, ಯಲ್ಲಾಪುರ ಇರ್ಬೋದು, ಈ 4 ಗ್ರಾಮ ಪಂಚಾಯತಿಗಳನ್ನ ಕಸ ವಿಲೇವಾರಿಗಳನ್ನ ನೀವು ತುಮಕೂರು ಕಾರ್ಪೊರೇಷನ್ಗೆ ಸೆಗ್ರಿಗೇಷನ್ ಮಾಡಿ ನಾವು ಕೊಡ್ತೇವೆ, ನೀವು ಅದನ್ನ ವಿಲೇವಾರಿ ಮಾಡಿಕೊಡ್ಬೇಕು ಅಂತ ಹೇಳಿ ವಿನಂತಿ ಮಾಡಿದೆ. ಮೇಡಮ್ ಅವರು ಸ್ಪಂದನೆ ಮಾಡಿ ಇವತ್ತು ಈ ಕಸ ವಿಲೇವಾರಿಯನ್ನ ನಗರಸಭೆಗೆ ಬೈಫರ್ಕೇಶನ್ ಮಾಡಿದ್ಮೇಲೆ ತಗೊಳ್ಳೋದಕ್ಕೆ ಒಪ್ಕೊಂಡಿದ್ದಾರೆ. ಅದರಿಂದ ನಾನು ನಗರಸಭೆ ಕಮಿಷನರ್ಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ, ಜ್ಯೋತಿ ಗಣೇಶ್ಗೂ ಕೂಡ. ರೈಲ್ವೆ ಇಲಾಖೆ 12 ಲಕ್ಷ ನೌಕರರಿದ್ದಾರೆ, 15 ಲಕ್ಷ ಪೆನ್ಷನರ್ಸ್ ಇದ್ದಾರೆ ಪ್ರಭುವರೇ. ನಮ್ಮ ಆಯವ್ಯಯ 7,62,000 ಕೋಟಿ. ಕರ್ನಾಟಕ ರಾಜ್ಯದಲ್ಲಿ 45,000 ಕೋಟಿ ರೂಪಾಯಿಗಳ ಕೆಲಸಗಳು ಹಂಗೆ ಬಿದ್ದಿತ್ತು, ಕಣ್ಣಿಗೆ ಕಾಣ್ತಾ ಇಲ್ಲ, ಯಾರ ಕಣ್ಣಿಗೂ ಕಂಡಿರಲಿಲ್ಲ. ಚುನಾವಣೆ ಬಂದಾಗ ಎಲ್ಲ ಯೋಜನೆಗಳು ಬಾಯಿಗೆ ಬರ್ತವೆ. ಚುನಾವಣೆ ಮುಗಿದ ಮೇಲೆ ಇನ್ನೊಂದು ಚುನಾವಣೆವರೆಗೂ ಅದೇ ಯೋಜನೆಗಳು ಮುಂದಕ್ಕೆ ಹೋಗ್ತಾ ಇರ್ತವೆ. ಇದಾಗಬಾರ್ದು ಅನ್ನೋದು ಸನ್ಮಾನ್ಯ ನರೇಂದ್ರ ಮೋದಿ ಅವರ ಸಂಕಲ್ಪ. ಆದೇಶ ಕೊಟ್ಟಿದ್ದೀವಿ. ಮಾನ್ಯ ಶಾಸಕರುಗಳು, ಎಲ್ಲ ಜನಪ್ರತಿನಿಧಿಗಳು ಅದರ ನೇತೃತ್ವವನ್ನು ವಹಿಸಿ ಈಗ ಹಳ್ಳಿಗಳಲ್ಲಿ ಆ ಚರಂಡಿ ವ್ಯವಸ್ಥೆ ನಾವು ಗಟ್ಟಿಗೊಳಿಸ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ಸ್ವಚ್ಛತೆ ಎಲ್ಲವೂ ಕೂಡ ಸರಿ ಹೋಗ್ತದೆ ಅನ್ನೋ ಮಾಹಿತಿಯನ್ನ ಈ ಸಂದರ್ಭದಲ್ಲಿ ಕೊಡ್ತಾ, ಮತ್ತೊಮ್ಮೆ ಸರ್ ಇವತ್ತು ನಮಗೆ ಬಂದು ಒಂದು ಇಡೀ ಜಿಲ್ಲೆಗೆ ಒಂದು ಸಂದೇಶವನ್ನ ಕೊಡ್ತಾ ಇದ್ದಾರೆ. ಸ್ವಚ್ಛತಾ ಹಿ ಸೇವಾ ಅಂದ್ರೆ ಸ್ವಚ್ಛತೆಯೇ ನಮ್ಮ ಸೇವೆ ಆಗಬೇಕು ಅಂತಕ್ಕಂಥ ಸಂದೇಶವನ್ನ ಕೊಡ್ತಾ ಇದ್ದಾರೆ. ಅದನ್ನ ನಾವೆಲ್ಲ ಸ್ವೀಕರಿಸಿ ಉತ್ತಮ ಒಂದು ಪರಿಸರವನ್ನು ನಿರ್ಮಾಣ ಮಾಡಿಕೊಳ್ಳಿಕ್ಕೆ, ನಮ್ಮ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಳಿಕ್ಕೆ ಶ್ರಮಿಸೋಣ ಅಂತೇಳಿ ಎಲ್ಲರಲ್ಲೂ ಮನವಿ